ದೇಶಪಾಂಡೆ ಟೀಕೆ ಮಾಡಿದಂತಹ ಬೆನ್ನಲ್ಲೇ ಅದೇ ವಿಚಾರವನ್ನ ಉಲ್ಲೇಖ ಮಾಡಿ ಜೆಡಿಎಸ್ ಟ್ವೀಟ್ ಅನ್ನ ಮಾಡಿದೆ. ಶಾಸಕ ಆರ್.ವಿ. ದೇಶಪಾಂಡೆ ಸತ್ಯವನ್ನ ಹೇಳಿದ್ದಾರೆ. ಆರ್ಥಿಕತೆ ಬುಡಮೇಲು ಮಾಡ್ತಾ ಇರೋದಕ್ಕೆ ಇದು ಸಾಕ್ಷಿಯಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯಾಗಿದೆ. ದೇಶಪಾಂಡೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಅಂತ ಜನರನ್ನ ಸಿಎಂ ಹಳ್ಳ ಹಿಡಿಸಿದ್ದಾರೆ. ಸಿಎಂ ಡಿಸಿಎಂ ರಾಜ್ಯದ ಜನರನ್ನ ಹಳ್ಳ ಹಿಡಿಸಿದ್ದಾರೆ. ದಿವಾಳಿತನ ಕಾಂಗ್ರೆಸ್ನಿಂದಲೇ ಬಟಾ ಬಯಲಾಗಿದೆ ಅಂತ ಗ್ಯಾರಂಟಿ ಬಗ್ಗೆ ಟ್ವೀಟ್ ಮೂಲಕ ಜೆಡಿಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತೊಂದು ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದೆ. ಇದನ್ನ ಸ್ವಪಕ್ಷದವರೇ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಸ್ವಪಕ್ಷದವರ ಟೀಕೆಗೆ ಜೆಡಿಎಸ್ ಅದೇ ವಿಚಾರವನ್ನ ಇಟ್ಕೊಂಡು ಈಗ ಉಲ್ಲೇಖ ಮಾಡಿ ಟ್ವೀಟ್ ಕೂಡ ಮಾಡಿ ವ್ಯಂಗ್ಯ ಮಾಡಿರುವಂಥದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಶಕುಂತಲಾ, ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಪಕ್ಷಗಳು ಟೀಕೆ ಮಾಡುವಂಥದ್ದು ಸಹಜ. ಅದರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯ ಕಾಂಗ್ರೆಸ್ ತಂದಿರುವಂತಹ ಗ್ಯಾರಂಟಿಯ ಕಾರಣದಿಂದ ರಾಜ್ಯದ ಆರ್ಥಿಕತೆಗೆ ಸಾಕಷ್ಟು ಹೊರೆ ಬೀಳ್ತಾ ಇದೆ, ಅಭಿವೃದ್ಧಿ ಕುಂಠಿತ ಆಗ್ತಿದೆ ಅಂತ ಹೇಳಿ ಟೀಕೆಗಳನ್ನ ಮಾಡ್ತಿವೆ. ಆದ್ರೆ ಇದೀಗ ಕಾಂಗ್ರೆಸ್ನ ಹಿರಿಯ ಶಾಸಕರೇ, ಆಡಳಿತ ಪಕ್ಷದ ಶಾಸಕರೇ ಟೀಕೆ ಮಾಡೋದಕ್ಕೆ ಹೊರಟಿರುವಂತದ್ದು, ಲೇವಡಿ ಮಾಡ್ತಾ ಇರುವಂತದ್ದು ಬಹಳ ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತಾನೆ ಹೇಳ್ಬೇಕು. ಅದರಲ್ಲೂ ಪ್ರಮುಖವಾಗಿ ಆರ್.ವಿ. ದೇಶಪಾಂಡೆ ಅಂತಹ ಹಿರಿಯ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐಡಿಯಾಲಜಿಯನ್ನ ಅತ್ಯಂತ ಹತ್ತಿರದಿಂದ ಕಂಡಂತವ್ರು, ಅವರ ಜೊತೆಗೆ ಆಪ್ತರಾಗಿರುವಂತವ್ರು, ಅಂತವರೇ ಇದೀಗ ಗ್ಯಾರಂಟಿ ಯೋಜನೆಗಳನ್ನ ಒಂಥರ ಲೇವಡಿ ಮಾಡಿರುವಂತದ್ದು, ಅಪಹಾಸ್ಯವನ್ನ ಮಾಡಿರುವಂತದ್ದು ವಿವಾದಕ್ಕೆ ಕಾರಣವಾಗಿದೆ. ಒಂದು ಕಡೆ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಇಂದಿರಾ ಕಿಟ್ಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ವಿತರಣೆ ಮಾಡಬೇಕು ಅಂತ ಹೊರಡ್ತಾ ಇದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ಗಳನ್ನ ವಿತರಣೆ ಮಾಡ್ತಾ ಇರುವಂತದ್ದನ್ನು ಕೂಡ ಈಗ ದೇಶಪಾಂಡೆ ಅವರು ಒಂದು ರೀತಿಯಲ್ಲಿ ಅಪಹಾಸ್ಯದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಶಕ್ತಿ ಯೋಜನೆಯಿಂದ ಅನುಕೂಲ ಆಗ್ತಾ ಇರುವಂತದ್ದು ಬಡವರಿಗೆ, ಅನ್ನಭಾಗ್ಯ ಯೋಜನೆ ಮತ್ತು ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಗಳಿಂದ ಬಡವರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅದೇ ವಿಷಯವನ್ನ ಮುಂದಿಟ್ಕೊಂಡು ಕ್ಷೇತ್ರದ ಜನತೆಯ ಮುಂದೆಯೇ ದೇಶಪಾಂಡೆ ಅವರು ಈ ರೀತಿ ಅಪಹಾಸ್ಯ ಮಾಡ್ತಾ ಇರುವಂತದ್ದು, ಲೇವಡಿ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಪ್ರಶ್ನೆ. ಒಂದು ಕಡೆ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ನಿಜಕ್ಕೂ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಕ್ಷೇಪ ಇದೆ. ಹಲವಾರು ಶಾಸಕಾಂಗ ಸಭೆಯಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಅಭಿವೃದ್ಧಿಗೆ ಹಣವನ್ನ ಸರ್ಕಾರ ಕೊಡ್ತಿಲ್ಲ ಅನ್ನುವಂತಹ ಅಪಸ್ವರವನ್ನ ಶಾಸಕರು ಎತ್ತಿದ್ದಾರೆ. ಆದ್ರೆ ಈಗ ವಿರೋಧ ಪಕ್ಷಗಳ ಅಸ್ತ್ರ ಕೊಟ್ಟಂತಹ ರೀತಿಯಲ್ಲಿ ದೇಶಪಾಂಡೆ ಅವರು ಮಾತನಾಡಿರುವಂತದ್ದು ಕಾಂಗ್ರೆಸ್ನ ನಾಯಕರಿಗೆ ಒಂದು ರೀತಿಯಲ್ಲಿ ಇರುಸುಮುರುಸನ್ನ ಉಂಟು ಮಾಡಿದೆ. ಇದೀಗ ಕೆಲವು ಸಚಿವರನ್ನ ಕೈಬಿಟ್ಟು ದೇಶಪಾಂಡೆ ಅಂತ ಹಿರಿಯ ನಾಯಕರಿಗೆ ಅವಕಾಶವನ್ನ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡಗಳಿದಾವೆ. ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ದೇಶಪಾಂಡೆ ಅವರು ಈ ರೀತಿ ಗ್ಯಾರಂಟಿಗಳನ್ನ ನೇರವಾಗಿ ಟೀಕೆ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಲೇವಡಿಯ ಮಾತುಗಳನ್ನ ಆಡುವಂಥದ್ದು ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಒಂದು ರೀತಿಯ ಮುಸುಕು ಹೊತ್ತಂತೆ ಮಾಡ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.